Hi everyone, welcome to DVS Math, continuing supplementary course in mathematics. ಹಾಯ್ ಹಲೋ. ಸೊ ನಾನಿವತ್ತು ಇನ್ನೊಂದು ಕ್ವೆಶ್ಚನ್ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ಮ್ಯಾಥ್ ಸಪ್ಲಿಮೆಂಟ್ರಿ ಕೋರ್ಸಲ್ಲಿ. ಸೊ ನಾನು ಏನೇನು ಹೇಳ್ಕೊಡ್ತಾ ಇದ್ದೀನಿ ಇಲ್ಲಿವರೆಗೂ ಎಲ್ಲನೂ ಮೋಸ್ಟ್ ಇಂಪಾರ್ಟೆಂಟ್ ಬರೋ ಅಂಥ ಕ್ವೆಶ್ಚನ್ಸೇ. ಸೊ ನಾನು ಹೇಳ್ಕೊಟ್ಟಿರೋದು ನಂಬರ್ ಚೇಂಜ್ ಆಗ್ಬೋದು, ನಾನು ಯಾವುದೋ ಒಂದು ಎಕ್ಸಾಂಪಲ್ ತೊಗೊಂಡಿರ್ಬೋದು, ಅವ್ರು ಬೇರೆ ನಂಬರ್ಸ್ ಇಂದ ಬರಬಹುದು, ಆದರೆ ಕಂಟೆಂಟ್, ಕಾನ್ಸೆಪ್ಟ್ ಅಥವಾ ಸ್ಟೆಪ್ಸ್ ಎಲ್ಲ ಸೇಮ್. ಸೊ ಖಂಡಿತ. ಸೊ ಆಲ್ರೆಡಿ ನಾವೀಗ ಟ್ರಯಾಂಗಲ್ಸಲ್ಲಿ ಥಿಯರಮ್ಸ್ ಕಲ್ತ್ವಿ. ಸೊ 5 ಮಾರ್ಕ್ಸ್ ಅಥವಾ 4 ಮಾರ್ಕ್ಸ್ ಡೆಫಿನೆಟಾಗಿ ಬರುತ್ತೆ. ಸರ್ಕಲ್ಸ್ 2 ಥಿಯರಮ್ ಹೇಳ್ಕೊಟ್ಟಿದ್ದೀನಿ. ಸೊ ಅದರಲ್ಲೂ ಅಷ್ಟೇ ಡೆಫಿನೆಟ್ 3 ಮಾರ್ಕ್ಸ್. ಸೊ ಕ್ವಾಡ್ರಾಟಿಕ್ ಫಾರ್ಮುಲಾ ಆರ್ ನೇಚರ್ ಆಫ್ ರೂಟ್ಸ್ ಅದರಿಂದ 2 ಮಾರ್ಕ್ಸ್. ಸಾಲ್ವ್ ಫಾರ್ ಎಕ್ಸ್ ಆ್ಯಂಡ್ ವೈ 2 ಮಾರ್ಕ್ಸ್. ಸೊ ಇವತ್ತು ನಾವು ಪ್ರೂವಿಂಗ್ ಇರ್ರ್ಯಾಷನಲ್ ನಂಬರ್ನ ಹೇಳ್ಕೊಡ್ತಾ ಇದ್ದೀವಿ. ಇದು ಕೂಡ 100% ಡೆಫಿನೆಟ್ ಕ್ವೆಶ್ಚನ್. ಸೊ ಇಲ್ಲಿ ನಂಬರ್ ಚೇಂಜ್ ಆಗ್ಬೋದು, ಮಾಡುವಂಥ ಸ್ಟೆಪ್ಸ್ ಅಥವಾ ಕಂಟೆಂಟ್ ಸೇಮ್ ಇರುತ್ತೆ. ಸೊ ಇಲ್ಲಿ ಸ್ವಲ್ಪ ನೀವು ಅಬ್ಸರ್ವ್ ಮಾಡಬೇಕು, ಪ್ರೂವಿಂಗ್ ಇರ್ರ್ಯಾಷನಲ್ ನಂಬರ್ ಅನ್ನೋದು 2 ಅಥವಾ 3 ಮಾರ್ಕ್ಸ್ಗೆ ಕೇಳ್ತಾರೆ ಇಲ್ಲಿ. ಸೊ ಇಲ್ಲಿ 3 ಮಾರ್ಕ್ಸ್ನ ನಾವು ತಗೊಂಡ್ರೆ, ಸೊ ಲಾಸ್ಟ್ ಮೊನ್ನೆ ಕೇಳಿದ್ದಂಥ ಬೋರ್ಡ್ ಎಕ್ಸಾಮಲ್ಲಿ, ಫೈನಲ್ ಎಕ್ಸಾಮಲ್ಲಿ 3 ಮಾರ್ಕ್ಸ್ಗೆ ಕೊಟ್ಟಿದ್ರು. ಸೊ ಕೆಲವೊಂದು ಟೈಮ್ 2 ಮಾರ್ಕ್ಸ್ಗೂ ಕೇಳಿದ್ದಾರೆ. ಸೊ 3 ಮಾರ್ಕ್ಸ್ಗೆ ಅವ್ರೇನಾದರೂ ಕೊಟ್ಟರೆ ಅದು ಸಿಂಗಲ್ ನಂಬರ್ಸ್ ಆಗಿರುತ್ತೆ, ಲೈಕ್ √2, √3, √5. 2 ಮಾರ್ಕ್ಸ್ಗೆ ಕೇಳಿದ್ರೆ ಬೈನಾಮಿಯಲ್ ಆಗಿರುತ್ತೆ, ಒಂದು √2 + 3 ಅಥವಾ √2 - 3, √3 + 3 ಈ ಥರ ಕಾಂಬಿನೇಷನ್ ಪ್ಲಸ್ ಅಥವಾ ಮೈನಸ್ ಜೊತೆ ಬೈನಾಮಿಯಲ್ ಆಗಿರುತ್ತೆ. ಸೊ ನಾನೀಗ ಫಸ್ಟು 3 ಮಾರ್ಕ್ಸ್ ಸಿಂಗಲ್ ಹೇಳ್ಕೊಡ್ತೀನಿ, ಆಮೇಲೆ ಬೈನಾಮಿಯಲ್ಗೆ ಹೋಗೋಣ. ಸೊ ಸಿಂಗಲ್ ಅಂತ ಬಂದಾಗ ಫಸ್ಟು ನಾನು √2 ಹೇಳ್ಕೊಡ್ತೀನಿ ಇವತ್ತು. ಅದೇ ಥರ ನೀವು √3, √5ನ ಪ್ರಾಕ್ಟೀಸ್ ಮಾಡಿ. ಸೇಮ್ ಮೆಥಡ್, ಕೆಲವೊಂದು ಏನು ಚೇಂಜ್ ಮಾಡಬೇಕು ಅಂತ ನಾನು ಹೇಳ್ತೀನಿ. ಸೊ ಫಸ್ಟ್ ಏನು ಮಾಡಬೇಕು, ಏನಂತ ಕ್ವೆಶನ್ ಕೊಡಬಹುದು ಅಂತಂದರೆ, ಇಲ್ಲಿ ನೋಡಿ, ಇಲ್ಲಿ ಕ್ವೆಶನ್ ಸಿಂಪಲ್ ಆಗಿ ಕೊಡ್ತಾರೆ. ಪ್ರೂವ್ ದಾಟ್ √2 ಈಸ್ ಇರ್ರ್ಯಾಷನಲ್ ನಂಬರ್ ಅಂತ ಕೊಡ್ತಾರೆ. ಈ ಥರ ಇರುತ್ತೆ ಕ್ವೆಶನ್. ಪ್ರೂವ್ ದಟ್ √2 ಈಸ್ √2 ಈಸ್ ಇರ್ರ್ಯಾಷನಲ್ ನಂಬರ್. ಹೌ ಟು ರೈಟ್, ಹೌ ಟು ಸ್ಟಾರ್ಟ್ ಅಂತಂದರೆ, ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ದಾಟ್ ಯಾವಾಗಲೂ ತಿಳ್ಕೊಳ್ಳಿ, ಕೆಲವೊಂದು ಮ್ಯಾಥ್ಸ್ ಕಾನ್ಸೆಪ್ಟ್ನ ಅದರಲ್ಲಿ ಪ್ರೂವಿಂಗಲ್ಲಿ ಕೆಲವೊಂದು ಟೈಮ್ ನಾವು ನೆಗೆಟಿವ್ ಸ್ಟೇಟ್ಮೆಂಟ್ಸ್, ಅಂದರೆ ಕೊಟ್ಟಿರೋದನ್ನು ನೆಗೆಟಿವ್ ಆಗಿ ತೊಗೊಂಡು ಇಲ್ಲ ಆ ಥರ ಅಲ್ಲ ಅಂತ ಹೇಳಿ ಕೊಟ್ಟಿರೋದನ್ನೇ ಮತ್ತೆ ಬರೆಯೋದು. ಅರ್ಥ ಆಗ್ತಿದೆಯಾ? ಸೊ ಇಲ್ಲಿ ನಾವೇನು ಮಾಡ್ತೀವಿ, ಇರ್ರ್ಯಾಷನಲ್ ಅಂತ ಕೊಟ್ಟಿದೆ, ಇಲ್ಲ ನಾವು ರ್ಯಾಷನಲ್ ಅಂತ ತೊಗೊಂಡು ಕಡೆಗೆ ಇಲ್ಲ ಅದು ರ್ಯಾಷನಲ್ ಆಗಲ್ಲ, ಸೊ ನಮ್ಮ ಅಸಂಪ್ಷನ್ ರಾಂಗು, ಸೊ ಇಲ್ಲ ಅದು ಇರ್ರ್ಯಾಷನಲ್ ಅಂತ. ಈ ಥರದನ್ನು ನಾವು ಪ್ರೂವಿಂಗ್ ಆಫ್ ಕಾಂಟ್ರಡಿಕ್ಷನ್ ಅಂತ ಕರಿತೀವಿ. ಸೊ ಕಾಂಟ್ರರಿ, ಅದು ರಿವರ್ಸ್ ಸ್ಟೇಟ್ಮೆಂಟ್ ತೊಗೊಂಡು ಪ್ರೂವ್ ಮಾಡೋ. ಸೊ ದ ಸೇಮ್ ಥಿಂಗ್ ಹಿಯರ್ ವಿ ಆರ್ ಅಪ್ಲೈಯಿಂಗ್. ದಟ್ ಮೀನ್ಸ್ ಹಿಯರ್ ಯು ಹ್ಯಾವ್ ಟು ಟೇಕ್ √2 ಈಸ್ ಇರ್ರ್ಯಾಷನಲ್ ಅಂತ ತಗೋಬೇಕು. ಸೊ ಅದಕ್ಕೆ ನೀವೇನು ಸ್ಟಾರ್ಟ್ ಮಾಡಬೇಕಾಗಿರೋದೇನು, ಇಲ್ಲಿ ಸ್ಟೇಟ್ಮೆಂಟ್ ನೋಡ್ಕೊಳ್ಳಿ, ವೆರಿ ಸಿಂಪಲ್, ಸ್ಟೆಪ್ ಬೈ ಸ್ಟೆಪ್ ಕ್ಲೀನಾಗಿ ನೋಡ್ಕೊಳ್ಳಿ. ಇದೇ ಥರ √3, √5ಗೆ ಪ್ರಾಕ್ಟೀಸ್ ಮಾಡಿ. ಓಕೆ. ಸೊ ಆಮೇಲೆ ಈ ವಿಡಿಯೋ ಕಂಪ್ಲೀಟಾಗಿ ನೋಡಿ, ಆಮೇಲೆ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಗೇನಾದರೂ ಅನಿಸಿದ್ದನ್ನು ಕಮೆಂಟ್ ಮಾಡಿ, ಸೊ ಐ ಕ್ಯಾನ್ ಇಂಪ್ರೂವ್. ಸೊ ಇಲ್ಲಿ ನೋಡಿ, ಸೊ ಪ್ರೂವ್ ದಟ್ √2 ಈಸ್ ಇರ್ರ್ಯಾಷನಲ್ ನಂಬರ್ ಅಂತಿದೆ. ಸೊ ಫಸ್ಟ್ ಸ್ಟೆಪ್ ಇಸ್ ಯು ಹ್ಯಾವ್ ಟು ಟೇಕ್ ಲೆಟರ್ಸ್. ಲೆಟ್ ಅಸ್ ನಾವು ತಗೋಬೇಕು. ಲೆಟರ್ಸ್ ಅಸ್ಯೂಮ್ ಅ ಕಾಂಟ್ರರಿ. ಕಾಂಟ್ರರಿ ಅಂದರೆ ಇದು ರಿವರ್ಸ್ ಅಂತ. ಕಾಂಟ್ರರಿ ಏನಂತ, ಕಾಂಟ್ರರಿ ದಾಟ್ √2 ಈಸ್ rational. So as I told, we are taking the opposite of this given statement. So let us assume a contrary that √2 is rational. Clear? So rational ಅಂದ್ರೆ ಗೊತ್ತಿದೆ ನಿಮಗೆ, the numbers which can be expressed in the form of p by q or a by b, ಯಾವ್ದಾದ್ರು ತಗೊಳ್ಳಿ. ಸೊ p/q or a/b. ಸೊ ಈಗ ಏನು ಮಾಡ್ತೀನಿ, ನಾನು a/b ತಗೋತಿದ್ದೀನಿ. ಸೊ ನಾವು therefore ಹಾಗಾದ್ರೆ let us assume a contrary that √2 is rational means therefore √2 is equal to a/b. √2 is equal to a/b. You can express this because as we are saying it is a rational, so you can express in the form of a/b. Here you have to write one condition where a and b are co-prime, or co-prime ಅನ್ನೋ ವರ್ಡ್ ನೆನಪಾಗಲಿಲ್ಲ ಅಂದರೆ at least write like this, HCF of a, b is equal to 1. ಈ ರೀಸನ್ನ ಬರೀರಿ ಸಾಕು. √2 is equal to a/b, HCF of a, b is equal to 1. So next step is squaring both side. ಈ ಎರಡನ್ನು ಸ್ಕ್ವೇರ್ ಮಾಡಬೇಕು. Squaring both side. ಸೊ ಸ್ಕ್ವೇರಿಂಗ್ ಬೋತ್ ಸೈಡ್ ಅಂತಂದರೆ ಏನಾಗುತ್ತೆ, √2 ಹೋಲ್ ಸ್ಕ್ವೇರ್ a² / b². ಸೊ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಯಿತು. ಸೊ ಹಿಯರ್ ವಾಟ್ ಇಸ್ ದ ರಿಮೈನಿಂಗ್, 2 is equal to a² / b². ಟೇಕ್ 2 this to the denominator, take b² to this side. ಸೊ ಅಗೇನಾಯಿತು, b² is equal to a² / 2 ಆಯಿತು.
ಸೊ ಇಲ್ಲಿ ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕು ನೋಡಿ, ಇಲ್ಲಿ ದೇರ್ ಫೋರ್ ಇಲ್ಲೇನಾಗ್ತಿದೆ, 2 ಅನ್ನೋದನ್ನ ಯಾವುದನ್ನು ಡಿವೈಡ್ ಮಾಡ್ತಿದೆ, ಎ ಸ್ಕ್ವೇರ್. ಸೊ 2 divides a square. Then 2 divides a. ಯಾವುದೇ ತಿಳ್ಕೊಳ್ಳಿ, ಯಾವುದೇ ಒಂದು ನಂಬರ್ ಅದ್ರ ಸ್ಕ್ವೇರ್ನ ಡಿವೈಡ್ ಮಾಡ್ತಿದ್ರೆ ಆ ನಂಬರ್ ಕೂಡ ಡಿವೈಡ್ ಮಾಡುತ್ತೆ. ಸೊ ಹಿಯರ್ 2 divides a square, then 2 divides a. ಕ್ಲಿಯರ್? ಸೊ ಇದನ್ನು ಒಂದು ಸ್ಟೇಟ್ಮೆಂಟ್ ಅಂತ ಇಟ್ಕೊಳ್ಳಿ. ಓಕೆ, ಸೊ ಇಲ್ಲಿವರೆಗೂ ರಿಮೆಂಬರ್ ದ ಫಸ್ಟ್ ಸ್ಟೆಪ್ ಇಸ್ ಲೆಟ್ ಅಸ್ ಅಸ್ಯೂಮ್ ಅ ಕಾಂಟ್ರರಿ ದಟ್ √2 is rational. √2 is equal to a by b. What is the condition you have to write? This is very important because ಇದನ್ನು ನಾವು ಕಾಂಟ್ರಡಿಕ್ಟರಿ ತಗೊಳ್ಳಿ. HCF of a, b is equal to 1. Or ಇಲ್ಲಿ ಸ್ಟೇಟ್ಮೆಂಟ್ ಬರಲಿಲ್ಲ ಅಂದರೆ ಅಟ್ಲೀಸ್ಟ್ where a, b are co-prime. HCF of a, b is equal to 1. Both are same. Then here next step is squaring both sides. So √2 cancel. So a square by b square. So take 2 to the RHS denominator, send b square to the LHS. So ಏನಾಯ್ತು ಇಲ್ಲಿ a square by 2 ಆಯಿತು. ಸೊ 2 divides a square, then 2 divides a ಅಂತ ಬರೀರಿ. ನೆಕ್ಸ್ಟ್ ಇಲ್ಲಿ ಏನು ಮಾಡಬೇಕು, ಇದೇ ಈಕ್ವೇಷನ್ ಇರುತ್ತಲ್ಲ, ಇದೇ ಈಕ್ವೇಷನ್ಗೆ ನಾವೇನು ಮಾಡಬೇಕು, ಲೆಟ್, ಇಲ್ಲಿ ಸಿಂಪಲ್, ವೆರಿ ಸಿಂಪಲ್, ಈ ಸ್ಟೇಟ್ಮೆಂಟ್ನ ನೀವು ಕಂಟಿನ್ಯೂ, ಲೆಟ್ a is equal to 2c ಅಂತ ಬರ್ಕೋಬೇಕು. ಅಂದರೆ a ಜಾಗದಲ್ಲಿ ನಾನು 2c. ಅಕಸ್ಮಾತ್ √3 ಕೇಳಿದ್ರೆ √3 ಆದರೆ 3c, √5 ಕೇಳಿದ್ರೆ 5c, √7 ಬಂದರೆ 7c, ಈ ಥರ ಅಷ್ಟೇ. ಕ್ಲಿಯರ್? ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನಾವು ಲೆಟ್ a is equal to 2c. ನಾವು ಲೆಟ್ ಅಸ್ ಸಬ್ಸ್ಟಿಟ್ಯೂಟ್ ಹಿಯರ್. ಸೊ ನಾವು ಏನಾಗುತ್ತೆ, ಅವಾಗ a ಜಾಗದಲ್ಲಿ ನಾನು 2c ಸಬ್ಸ್ಟಿಟ್ಯೂಟ್ ಮಾಡಿದ್ರೆ b ಸ್ಕ್ವೇರ್ is equal to 2c whole square by 2. Just you are not substituting for a square, you are substituting for only the a. So what happens here, b square is equal to 2 square, it is nothing but 4c square by 2. Clear? Again here what happens, 2 1s are 2 2s are. So ಏನಾಯ್ತು ಇಲ್ಲಿ ನನಗೆ b square is equal to 2c square ಅಂತ ಬಂತು. ಈಗ ಈ 2ನ bಗೆ ಡಿವೈಡ್ ಮಾಡ್ತೀನಿ. ಇಲ್ಲಿ ಒಂದು ತಿಳ್ಕೊಳ್ಳಿ, 2 ಅನ್ನೋದು a ಸ್ಕ್ವೇರ್ ಹತ್ರ ಡಿವೈಡ್ ಮಾಡೋ ಥರ ಮಾಡಿ, 2 ಅನ್ನೋದು b ಸ್ಕ್ವೇರ್ ಹತ್ರನೂ ಬರೋ ಥರ ಮಾಡಿ, ಅಷ್ಟೇ. ವೆರಿ ವೆರಿ ಸಿಂಪಲ್. ಸೊ ನಾವು ಹಿಯರ್ ವಾಟ್ ಹ್ಯಾಪನ್ಸ್ ಹಿಯರ್, b ಸ್ಕ್ವೇರ್ ಬೈ 2 is equal to c ಸ್ಕ್ವೇರ್. ಸೊ ಹಾಗಾದ್ರೆ ಇಲ್ಲಿ ಏನು ಬರೆದ್ರಿ ನೀವು, 2 divides a square, then 2 divides a. The same thing you apply here. What you have to apply? 2 divides b square, then 2 divides b. ಹಾಗಾದ್ರೆ ಈ ಕೇಸಲ್ಲಿ ಏನಾಯಿತು, 2 divides a square, then 2 divides a. ಇಲ್ಲೇನಾಯಿತು, 2 divides b square, then 2 divides b. ಹಾಗಾದ್ರೆ ಏನು ಬರಿಬೋದು ನಾನು, ಇಲ್ಲೇನು ಬರಿಬೋದು ನಾನು, therefore what you can write, therefore 2 divides a, 2 divides b, therefore 2 divides both a and b. If any number is dividing two number, you can write HCF of a, b is equal to 2. But what we wrote, 1. ಹೌದಾ, ನಾವಿಲ್ಲಿ ಬರ್ಕೊಂಡಿದ್ದೇನೇನು, HCF of a, b 1 ಅಂತ, ಆದರೆ ಇಲ್ಲಿ ಬಂದಿದ್ದೇನು 2. ಹಾಗಾದ್ರೆ ಏನಂತ ಬರಿಬೋದು, therefore our assumption is wrong. Therefore our assumption is wrong. therefore ಏನಾಯ್ತು, ನಮ್ಮ assumption wrong ಅಂದರೆ ಏನಂತ ಇರಬೇಕಾಗಿತ್ತು, yes, therefore √2 is irrational. ವೆರಿ ಸಿಂಪಲ್. ಪ್ರಾಕ್ಟೀಸ್ ಮಾಡಿದ್ರೆ ತುಂಬಾನೇ ಸುಲಭ. ಕ್ಲಿಯರ್? ಸೊ ನೋಡ್ಕೊಳ್ಳಿ ಇನ್ನೊಂದ್ಸರಿ ಸ್ಟೆಪ್ಪು. ಲೆಟ್ ಅಸ್ ಅಸ್ಯೂಮ್ ಅ ಕಾಂಟ್ರರಿ ದಟ್ √2 is rational. √2 is equal to a by b. HCF of a, b is equal to 1. ನೆಕ್ಸ್ಟ್ ಸ್ಟೆಪ್ಪು ಸ್ಕ್ವೇರಿಂಗ್ ಬೋತ್ ಸೈಡ್. ಸೊ ಸ್ಕ್ವೇರಿಂಗ್ ಬೋತ್ ಸೈಡ್ ಮಾಡಿದ್ರೆ ಏನಾಯಿತು, ಇಲ್ಲಿ ರೂಟ್ ಹೋಗಬೇಕಷ್ಟೇ ನಮಗೆ, ಸೊ ಅದಕ್ಕೆ ಸ್ಕ್ವೇರಿಂಗ್ ಮಾಡಿರೋದು. ಸೊ ರೂಟ್ ಸ್ಕ್ವೇರ್ ಕ್ಯಾನ್ಸಲ್, a ಸ್ಕ್ವೇರ್, ಇಲ್ಲಿ 2 ಅನ್ನೋದು a ಸ್ಕ್ವೇರ್ ಹತ್ರ ಡಿವೈಡ್ ಆಗೋ ಥರ ಮಾಡಿ ಫಸ್ಟು. ಸೊ 2 divides a ಸ್ಕ್ವೇರ್, ದೆನ್ 2 divides a. ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕು, a ಇರೋ ಜಾಗದಲ್ಲಿ 2c ಅಂತ ತಗೊಳ್ಳಿ, 2c ಸ್ಕ್ವೇರ್. ಸೊ ಮತ್ತೆ ಡಿವೈಡ್ ಆಯಿತು, b ಸ್ಕ್ವೇರ್, ಇದು 2 ಸ್ಕ್ವೇರ್ ಏನಾಯಿತು 4 ಆಯಿತು, c ಸ್ಕ್ವೇರ್ ಬೈ 2, b ಸ್ಕ್ವೇರ್ ಇಸ್ ಈಕ್ವಲ್ ಟು 2c ಸ್ಕ್ವೇರ್, ಇಟ್ಟು ಇಲ್ಲಿ ಬರಂಗೆ ಮಾಡಿ b ಸ್ಕ್ವೇರ್ ಬೈ 2 ಅಂತ. ಸೊ 2 divides b ಸ್ಕ್ವೇರ್, ದೆನ್ 2 divides b. ಹಾಗಾದ್ರೆ ಏನಾಯಿತು ನಮಗೆ, therefore 2 divides both a and b. HCF of a, b is equal to 2. ಹಾಗಾದ್ರೆ ನಾವು ಇಲ್ಲಿ ತೊಗೊಂಡಿದ್ದು 1, ಬಂದಿದ್ದು 2. ಸೊ ಅವರ್ assumption is wrong. Therefore √2 is irrational. Proved. ಈಗ ಅದೇ ಜಾಗದಲ್ಲಿ 3 ಕೊಟ್ಟರು ಅಂತ ಅನ್ಕೊಳ್ಳೋಣ. ಫಾಸ್ಟಾಗಿ ನೋಡ್ಕೊಂಬಿಡಿ, ಬೇಗ ನೀವು ಪ್ರಾಕ್ಟೀಸ್ ಮಾಡಿ, ಆದರೂ ಫಾಸ್ಟಾಗಿ ನೋಡ್ಕೊಳ್ಳಿ. ಸೊ ಲೆಟ್ ಅಸ್ ಅಸ್ಯೂಮ್ ಅ ಕಾಂಟ್ರರಿ ದಟ್ √3 is rational. √3 is equal to a by b. HCF of a, b is equal to 1. Same. Squaring both side. √3 whole square. Square √2 cancel, a square by b square ಇರುತ್ತೆ. ಸೊ b ಸ್ಕ್ವೇರ್ ಈ ಕಡೆ ತನ್ನಿ 3. ಅವಾಗ ಏನಾಯ್ತು, b ಸ್ಕ್ವೇರ್ is equal to a ಸ್ಕ್ವೇರ್ by 3. ಏನು ಬರಿತೀರಾ,
3 divides a square, then 3 divides a. ಕ್ಲಿಯರ್. ಲೆಟ್ ಇಲ್ಲೇನು ತಗೋಬೇಕು, a is equal to 2c ಅಲ್ಲ 3c, ಯಾಕಂದ್ರೆ ನೀವು ರೂಟ್ 3 ತೊಗೊಂಡಿರ್ತೀರಾ 3c. ಅವಾಗ ಏನಾಯಿತು 3c ಹೋಲ್ ಸ್ಕ್ವೇರ್ ಅಂದರೆ 9c ಸ್ಕ್ವೇರ್ ಬೈ 3 ಇರುತ್ತೆ. 3 1s ಮತ್ತು 3s ಆಗುತ್ತೆ. ಸೊ ಅವಾಗ b ಸ್ಕ್ವೇರ್ ಇಸ್ ಈಕ್ವಲ್ ಟು 3c ಸ್ಕ್ವೇರ್ ಆಗುತ್ತೆ. ಇಲ್ಲಿ ಡಿವೈಡ್ ಮಾಡಿದ್ರೆ b ಸ್ಕ್ವೇರ್ ಬೈ 3. 3 divides b square, then 3 divides b. So therefore 3 divides both a and b. HCF of a comma b is equal to 3. ಆದರೆ ನಾವು ಬರ್ಕೊಂಡಿರೋದು 1. ಸೊ ಅವರ್ ಅಸಂಪ್ಷನ್ ಇಸ್ ರಾಂಗ್. ರೂಟ್ 3 ಇಸ್ ಇರ್ರಾಷನಲ್. ಅದೇ 5 ಆದರೆ ಸೇಮ್. ರೂಟ್ 5 is equal to a by b, ಸ್ಕ್ವೇರಿಂಗ್ ಬೋತ್ ಸೈಡ್ ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ a ಸ್ಕ್ವೇರ್ ಬೈ 5 ಆಗುತ್ತೆ. 5 divides a ಸ್ಕ್ವೇರ್, ದೆನ್ 5 divides a. ಆದರೆ ಇಲ್ಲೇನು ತಗೋಬೇಕು, a is equal to 5c ಹೋಲ್ ಸ್ಕ್ವೇರ್ 25c ಸ್ಕ್ವೇರ್ ಬೈ 5 ಕ್ಯಾನ್ಸಲ್ ಮಾಡ್ತೀರಾ, ಮತ್ತೆ 5c ಸ್ಕ್ವೇರ್ ಬರುತ್ತೆ. b ಸ್ಕ್ವೇರ್ ಬೈ 5 ಆಗುತ್ತೆ. 5 divides b ಸ್ಕ್ವೇರ್, ದೆನ್ 5 divides b. therefore 5 divides both a and b. HCF of a comma b 5 ಆಗುತ್ತೆ. ಸೊ ಅವರ ಇಲ್ಲಿ ತೊಗೊಂಡಿರೋದು 1. ಸೊ ಅವರ್ ಅಸಂಪ್ಷನ್ ಈಸ್ ರಾಂಗ್. ರೂಟ್ 2 ಈಸ್ ಇರ್ರಾಷನಲ್. ಕ್ಲಿಯರ್? ದಿಸ್ ಇಸ್ ವೆರಿ ಸಿಂಪಲ್. ಪ್ರಾಕ್ಟೀಸ್ ಇಟ್ ಆ್ಯಂಡ್ ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಪ್ರಾಕ್ಟೀಸ್ ರೂಟ್ 3 ರೂಟ್ 5ನ ಪ್ರಾಕ್ಟೀಸ್ ಮಾಡಿ. ವೆರಿ ಸಿಂಪಲ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಇನ್ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.